ಸಾಕ್ಷ್ಯಗಳು ಲಭ್ಯ ಆಗಿಲ್ಲ ಅನ್ನೋ ರೀತಿಯಲ್ಲಿ ಏನಾದರೂ ವರದಿ ಬಂದ್ಬಿಡುತ್ತಾ ಅನ್ನೋ ಕುತೂಹಲ ಇದೆ. ಕೂಡ ಕೇಸ್ನಲ್ಲಿ ಕೊನೆ ಹಂತಕ್ಕೆ ಲೋಕಾಯುಕ್ತ ತನಿಖೆ, ವರದಿ ಸಲ್ಲಿಸೋಕೆ 27ನೇ ತಾರೀಕು ಡೆಡ್ಲೈನ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಫುಲ್ ಟೆನ್ಷನ್. ಎಲ್ಲರ ಚಿತ್ತ ಇದೀಗ ಲೋಕಾಯುಕ್ತ ತನಿಖಾ ವರದಿಯತ್ತ ನೆಟ್ಟಿದೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಆ ವರದಿ ನಾನು ನೋಡಿಲ್ಲ, ಸೊ ನಾನೇನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಾನು ನೋಡಿಲ್ಲದೆ ಇರೋದನ್ನ ಹೆಂಗೆ ಹೇಳೋದು? ನೀವು ಹೇಳಿದ್ರಿಂದ ನಾನು ಅದನ್ನು ಸೆಕೆಂಡ್ ಮಾಡೋಕ್ಕೂ ಹೋಗಲ್ಲ. ನಾನು ಆ ವರದಿ ನಾನು ನೋಡಿಲ್ಲ, ಸೊ ನಾನೇನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಾನು ನೋಡಿಲ್ಲದೆ ಇರೋದನ್ನ ಹೆಂಗೆ ಹೇಳೋದು? ನೀವು ಹೇಳಿದ್ರಿಂದ ನಾನು ಅದನ್ನು ಸೆಕೆಂಡ್ ಮಾಡೋಕ್ಕೂ ಲಭ್ಯ ಆಗಿಲ್ಲ ಅನ್ನೋ ರೀತಿಯಲ್ಲಿ ಏನಾದರೂ ವರದಿ ಬಂದ್ಬಿಡುತ್ತಾ ಅನ್ನೋ ಕುತೂಹಲ ಇದೆ. ಕೂಡ ಕೇಸ್ನಲ್ಲಿ ಕೊನೆ ಹಂತಕ್ಕೆ ಲೋಕಾಯುಕ್ತ ತನಿಖೆ, ವರದಿ ಸಲ್ಲಿಸೋಕೆ 27ನೇ ತಾರೀಕು ಡೆಡ್ಲೈನ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಫುಲ್ ಟೆನ್ಷನ್. ಎಲ್ಲರ ಚಿತ್ತ ಇದೀಗ ಲೋಕಾಯುಕ್ತ ತನಿಖಾ ವರದಿಯತ್ತ ನೆಟ್ಟಿದೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಆ ವರದಿ ನಾನು ನೋಡಿಲ್ಲ, ಸೊ ನಾನೇನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಾನು ನೋಡಿಲ್ಲದೆ ಇರೋದನ್ನ ಹೆಂಗೆ ಹೇಳೋದು? ನೀವು ಹೇಳಿದ್ರಿಂದ ನಾನು ಅದನ್ನು ಸೆಕೆಂಡ್ ಮಾಡೋಕ್ಕೂ ಹೋಗಲ್ಲ. ನಾನು ಆ ವರದಿ ನಾನು ನೋಡಿಲ್ಲ, ಸೊ ನಾನೇನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಾನು ನೋಡಿಲ್ಲದೆ ಇರೋದನ್ನ ಹೆಂಗೆ ಹೇಳೋದು? ನೀವು ಹೇಳಿದ್ರಿಂದ ನಾನು ಅದನ್ನು ಸೆಕೆಂಡ್ ಮಾಡೋಕ್ಕೂ ಲಭ್ಯ ಆಗಿಲ್ಲ ಅನ್ನೋ ರೀತಿಯಲ್ಲಿ ಏನಾದರೂ ವರದಿ ಬಂದ್ಬಿಡುತ್ತಾ ಅನ್ನೋ ಕುತೂಹಲ ಇದೆ. ಕೂಡ ಕೇಸ್ನಲ್ಲಿ ಕೊನೆ ಹಂತಕ್ಕೆ ಲೋಕಾಯುಕ್ತ ತನಿಖೆ, ವರದಿ ಸಲ್ಲಿಸೋಕೆ 27ನೇ ತಾರೀಕು ಡೆಡ್ಲೈನ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಫುಲ್ ಟೆನ್ಷನ್. ಎಲ್ಲರ ಚಿತ್ತ ಇದೀಗ ಲೋಕಾಯುಕ್ತ ತನಿಖಾ ವರದಿಯತ್ತ ನೆಟ್ಟಿದೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಆ ವರದಿ ನಾನು ನೋಡಿಲ್ಲ, ಸೊ ನಾನೇನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಾನು ನೋಡಿಲ್ಲದೆ ಇರೋದನ್ನ ಹೆಂಗೆ ಹೇಳೋದು? ನೀವು ಹೇಳಿದ್ರಿಂದ ನಾನು ಅದನ್ನು ಸೆಕೆಂಡ್ ಮಾಡೋಕ್ಕೂ ಹೋಗಲ್ಲ. ನಾನು ಆ ವರದಿ ನಾನು ನೋಡಿಲ್ಲ, ಸೊ ನಾನೇನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಾನು ನೋಡಿಲ್ಲದೆ ಇರೋದನ್ನ ಹೆಂಗೆ ಹೇಳೋದು? ನೀವು ಹೇಳಿದ್ರಿಂದ ನಾನು ಅದನ್ನು ಸೆಕೆಂಡ್ ಮಾಡೋಕ್ಕೂ ಲಭ್ಯ ಆಗಿಲ್ಲ ಅನ್ನೋ ರೀತಿಯಲ್ಲಿ ಏನಾದರೂ ವರದಿ ಬಂದ್ಬಿಡುತ್ತಾ ಅನ್ನೋ ಕುತೂಹಲ ಇದೆ. ಕೂಡ ಕೇಸ್ನಲ್ಲಿ ಕೊನೆ ಹಂತಕ್ಕೆ ಲೋಕಾಯುಕ್ತ ತನಿಖೆ, ವರದಿ ಸಲ್ಲಿಸೋಕೆ 27ನೇ ತಾರೀಕು ಡೆಡ್ಲೈನ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಫುಲ್ ಟೆನ್ಷನ್. ಎಲ್ಲರ ಚಿತ್ತ ಇದೀಗ ಲೋಕಾಯುಕ್ತ ತನಿಖಾ ವರದಿಯತ್ತ ನೆಟ್ಟಿದೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಆ ವರದಿ ನಾನು ನೋಡಿಲ್ಲ, ಸೊ ನಾನೇನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಾನು ನೋಡಿಲ್ಲದೆ ಇರೋದನ್ನ ಹೆಂಗೆ ಹೇಳೋದು? ನೀವು ಹೇಳಿದ್ರಿಂದ ನಾನು ಅದನ್ನು ಸೆಕೆಂಡ್ ಮಾಡೋಕ್ಕೂ ಹೋಗಲ್ಲ. ನಾನು ಆ ವರದಿ ನಾನು ನೋಡಿಲ್ಲ, ಸೊ ನಾನೇನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಾನು ನೋಡಿಲ್ಲದೆ ಇರೋದನ್ನ ಹೆಂಗೆ ಹೇಳೋದು?
ನೀವು ಹೇಳಿದ್ರಿಂದ ನಾನು ಅದನ್ನು ಸೆಕೆಂಡ್ ಮಾಡೋಕ್ಕೂ ಗಳು ಲಭ್ಯ ಆಗಿಲ್ಲ ಅನ್ನೋ ರೀತಿಯಲ್ಲಿ ಏನಾದರೂ ವರದಿ ಬಂದು ಬಿಡುತ್ತಾ ಅನ್ನೋ ಕುತೂಹಲ ಇದೆ. ಕೂಡ ಕೇಸ್ನಲ್ಲಿ ಕೊನೆ ಹಂತಕ್ಕೆ ಲೋಕಾಯುಕ್ತ ತನಿಖೆ, ವರದಿ ಸಲ್ಲಿಸೋಕೆ 27ನೇ ತಾರೀಕು ಡೆಡ್ಲೈನ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಫುಲ್ ಟೆನ್ಷನ್. ಎಲ್ಲರ ಚಿತ್ತ ಇದೀಗ ಲೋಕಾಯುಕ್ತ ತನಿಖಾ ವರದಿಯತ್ತ ನೆಟ್ಟಿದೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಗೊತ್ತಿಲ್ರಿ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಗೊತ್ತಿಲ್ರಿ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಆ ವರದಿನ ನಾನು ನೋಡಿಲ್ಲ, ಸೊ ನಾನೇನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಾನು ನೋಡಿಲ್ಲದೆ ಇರೋದನ್ನ ಹೆಂಗೆ ಹೇಳೋದು? ನೀವು ಹೇಳಿದ್ರಿಂದ ನಾನು ಅದನ್ನು ಸೆಕೆಂಡ್ ಮಾಡೋಕ್ಕೂ ಹೋಗಲ್ಲ. ನಾನು ಆ ವರದಿನ ನಾನು ನೋಡಿಲ್ಲ, ಸೊ ನಾನೇನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಾನು ನೋಡಿಲ್ಲದೆ ಇರೋದನ್ನ ಹೆಂಗೆ ಹೇಳೋದು? ನೀವು ಹೇಳಿದ್ರಿಂದ ನಾನು ಅದನ್ನು ಸೆಕೆಂಡ್ ಮಾಡೋಕ್ಕೂ ಗಳು ಲಭ್ಯ ಆಗಿಲ್ಲ ಅನ್ನೋ ರೀತಿಯಲ್ಲಿ ಏನಾದರೂ ವರದಿ ಬಂದು ಬಿಡುತ್ತಾ ಅನ್ನೋ ಕುತೂಹಲ ಇದೆ. ಕೂಡ ಕೇಸ್ನಲ್ಲಿ ಕೊನೆ ಹಂತಕ್ಕೆ ಲೋಕಾಯುಕ್ತ ತನಿಖೆ, ವರದಿ ಸಲ್ಲಿಸೋಕೆ 27ನೇ ತಾರೀಕು ಡೆಡ್ಲೈನ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಫುಲ್ ಟೆನ್ಷನ್. ಎಲ್ಲರ ಚಿತ್ತ ಇದೀಗ ಲೋಕಾಯುಕ್ತ ತನಿಖಾ ವರದಿಯತ್ತ ನೆಟ್ಟಿದೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಗೊತ್ತಿಲ್ರಿ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಗೊತ್ತಿಲ್ರಿ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಆ ವರದಿನ ನಾನು ನೋಡಿಲ್ಲ, ಸೊ ನಾನೇನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಾನು ನೋಡಿಲ್ಲದೆ ಇರೋದನ್ನ ಹೆಂಗೆ ಹೇಳೋದು? ನೀವು ಹೇಳಿದ್ರಿಂದ ನಾನು ಅದನ್ನು ಸೆಕೆಂಡ್ ಮಾಡೋಕ್ಕೂ ಹೋಗಲ್ಲ. ನಾನು ಆ ವರದಿನ ನಾನು ನೋಡಿಲ್ಲ, ಸೊ ನಾನೇನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಾನು ನೋಡಿಲ್ಲದೆ ಇರೋದನ್ನ ಹೆಂಗೆ ಹೇಳೋದು? ನೀವು ಹೇಳಿದ್ರಿಂದ ನಾನು ಅದನ್ನು ಸೆಕೆಂಡ್ ಮಾಡೋಕ್ಕೂ ಗಳು ಲಭ್ಯ ಆಗಿಲ್ಲ ಅನ್ನೋ ರೀತಿಯಲ್ಲಿ ಏನಾದರೂ ವರದಿ ಬಂದು ಬಿಡುತ್ತಾ ಅನ್ನೋ ಕುತೂಹಲ ಇದೆ. ಕೂಡ ಕೇಸ್ನಲ್ಲಿ ಕೊನೆ ಹಂತಕ್ಕೆ ಲೋಕಾಯುಕ್ತ ತನಿಖೆ, ವರದಿ ಸಲ್ಲಿಸೋಕೆ 27ನೇ ತಾರೀಕು ಡೆಡ್ಲೈನ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಫುಲ್ ಟೆನ್ಷನ್. ಎಲ್ಲರ ಚಿತ್ತ ಇದೀಗ ಲೋಕಾಯುಕ್ತ ತನಿಖಾ ವರದಿಯತ್ತ ನೆಟ್ಟಿದೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಗೊತ್ತಿಲ್ರಿ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಗೊತ್ತಿಲ್ರಿ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಆ ವರದಿನ ನಾನು ನೋಡಿಲ್ಲ, ಸೊ ನಾನೇನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಾನು ನೋಡಿಲ್ಲದೆ ಇರೋದನ್ನ ಹೆಂಗೆ ಹೇಳೋದು? ನೀವು ಹೇಳಿದ್ರಿಂದ ನಾನು ಅದನ್ನು ಸೆಕೆಂಡ್ ಮಾಡೋಕ್ಕೂ ಹೋಗಲ್ಲ. ನಾನು ಆ ವರದಿನ ನಾನು ನೋಡಿಲ್ಲ, ಸೊ ನಾನೇನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಾನು ನೋಡಿಲ್ಲದೆ ಇರೋದನ್ನ ಹೆಂಗೆ ಹೇಳೋದು?